ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಅಂದರೆ ಸೈಬರ್ ಹತ್ರ ಹೋಗ್ತಿದ್ದೀನಿ. ಕಾಲೇಜಿಂದ ಬಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಮಲಗಿದ್ದೆ. ಈಗ ರೆಡಿಯಾಗಿ ವಾಯ್ಸ್ ಕೇಳಿಸ್ತೈತಿಲ್ಲ ಗೊತ್ತಿಲ್ಲ, ಈಗ ನಾನು ನಿಧಾನಕ್ಕೆ ಹೋಗ್ಬಿಟ್ಟು ಫಾಸ್ಟಾಗಿ ಹೋಯ್ತವನೆ, ಜಾಸ್ತಿ ನಿಧಾನಕ್ಕೆ ಹೋಗ್ಬೇಡ. ಸೊ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇವತ್ತು ಹೇರ್ ಸ್ಟೈಲ್ ಬೇರೆ ಥರ ಮಾಡಿದ್ದೆ, ಬಟ್ ಈಗ ಮಾಡ್ತಿದ್ದೀನಿ ನ್ಯಾನೋ ಟ್ರೀಟ್ಮೆಂಟು. ಸೊ ಅದಕ್ಕೆ ನಂದು ಏನು ಸ್ಟ್ರೈಟ್ ಬಂದೈತಲ್ಲ ಕೂದಲು, ಸ್ವಲ್ಪ ದಿನ ಕ್ಲಿಪ್ ಏನು ಹಾಕೋಂಗಿಲ್ಲ, ಇದೇ ಥರ ಬಿಟ್ಕೊಂಡಿರಬೇಕು. ಗಾಳಿಗೆಲ್ಲ ನಾನು ಈ ಫುಲ್ಲು ಏನಂದರೆ ಕೂದಲು ಸೆಟ್ ಮಾಡ್ಕೊಂಡು ಹೋಗಿರ್ತೀನಿ, ಹೋಗೋಷ್ಟೆಲ್ಲ ನೋಡಿ ಆಗಲೇ ಹಿಂಗಾಗ್ಬಿಟ್ಟೈತೆ ಕೂದಲು ಎಲ್ಲ ಹಾಳಾಗ್ಬಿಡುತ್ತೆ. ನೋಡಿ ಟ್ರಾಫಿಕ್ ನೋಡಿ ಹೆಂಗಾಗಿದೆ, ಇದೇ ಕಮ್ಮಿ, ಇವಾಗ ಸುಮ್ಮನೆ ಸ್ವಲ್ಪ ಕಾಣಿಸ್ತಿದೆ. ಆವಾಗಲೇ ದೊಡ್ಡದು ಯಾವುದೋ ಒಂದು ವೆಹಿಕಲ್ ಬಂದ್ಬಿಟ್ಟಿದೆ, ಅಡ್ಡ ನಿಂತ್ಕೊಬಿಡ್ತಾವೆ. ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ವಾ, ಸೊ ಈ ಥರ ಫ್ಯಾಕ್ಟ್ರಿ ರೋಡ್ಗೆ ಹೋಗುವಾಗೆಲ್ಲ ಹಿಂಗೆ ಅಡ್ಡ ನಿಂತ್ಕೊಬಿಟ್ರೆ ನಾವು ಹೋಗೋಕ್ಕಾಗಲ್ಲ, ಹಂಗಾಗ್ಬಿಡುತ್ತೆ. ನನ್ನ ತಮ್ಮ ಕರ್ಕೊಂಡು ಹೋಗ್ತಾನೆ ನನ್ನ. ಇವತ್ತು ಬೇಗನೆ ಹೋಗ್ತಾಯಿದ್ದೀನಿ ಸೈಬರ್ಗೆ. ಆಲ್ಮೋಸ್ಟ್ ಒಂದು 5:15 ಒಳಗಡೆ ಎಲ್ಲ ನಾನು ಕರೆಕ್ಟಾಗಿ ಸೈಬರಲ್ಲಿ ಇರ್ತೀನಿ. ಫಸ್ಟು ಫೈಬರ್ ಅಂದೆಲ್ಲ. ಎಸ್, ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಆ್ಯಕ್ಚುಲಿ ನಾನು ಇವತ್ತೇ ಚಾರ್ಜ್ ಇಟ್ಕೊಂಡಿಲ್ಲ. ನನ್ನ ಫೋನಲ್ಲಿ ಏನಂದರೆ ವೀಡಿಯೋ ಮಾಡಿದ್ರೆ ಜಾಸ್ತಿ ಚಾರ್ಜ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬಿಸಿ ಬರುತ್ತೆ ಫೋನ್. ಗೈಸ್ 5:14 ಬಂದಿದ್ದೀನಿ. ನನ್ನ ತಮ್ಮ ಈಗ ಹೋಗ್ತಿದ್ದಾನೆ. ಬರ್ತ್ಡೇ ಗರ್ಲ್ ಫುಲ್ ಬ್ಯುಸಿ ಇದ್ದಾರೆ ಇವತ್ತು. ಇವರೇ ಸೌಮ್ಯಕ್ಕ, ಇವ್ರದ್ದೇ ಬರ್ತಡೇ ಇರೋದು ಇವತ್ತು. ಆ್ಯಂಡ್ ಎಲ್ಲ ಸಖತ್ ಮಜಾ ಮಾಡ್ತಿದ್ವಿ ಮಾತಾಡಿಕೊಂಡು. ಪ್ರಶಾಂತ್ ಅಣ್ಣ ಬಂದಿದ್ರು, ಅವರಂತೂ ಸಖತ್ ನಗಿಸ್ತಿದ್ರು. ನನ್ನ ತಮ್ಮ ಬೇಗ ಬಂದಿದ್ದ ಅಂಗಡಿ ಹತ್ರ. ಸೊ ನಮ್ಮ ಸರ್ರು ಹೋಗು ಪರವಾಗಿಲ್ಲ ಅಂತಂದರೆ ಇವಾಗ ಹುಟ್ಟಿದ್ದೀನಿ. ಟೈಮ್ ಬಂದು 9:28. ಇದೇ ನಮ್ಮ ಸೈಬರ್ ಕೆಲಸ ಮಾಡೋ ಸೈಬರ್. ಇವಾಗ ಹೊಟ್ಟಿದ್ವಿ, ಮಳೆ ಬರ್ತಿದೆ ಆ್ಯಂಡ್ ಇಲ್ಲಿ ತಿರುಗಿಸ್ಕೊಳ್ಳೋಕ್ಕೆ ಕಷ್ಟಪಡ್ತಿದೆ ಮಗು. ಸೊ ಗಾಯ್ಸ್, ಇವತ್ತು ನಮ್ಮ ಸೌಮ್ಯಕ್ಕ ಅವ್ರದ್ದು ಬರ್ತಡೇ ಇತ್ತು. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದೇ ಬರ್ತದೆ. ಕೇಕ್ ಎಲ್ಲ ಕೊಟ್ಟಿದ್ರು, ಕೇಕೆಲ್ಲ ಕಟ್ ಮಾಡಿಸಿದ್ರು. ಐಸ್ ಕೇಕ್, ಸ್ವೀಟು, ಕೇಕು ಮತ್ತು ಅಕ್ಕನಿಗೆ ಗಿಫ್ಟ್ಸ್ ಎಲ್ಲ ಬಂದಿತ್ತು, ಅದನ್ನೆಲ್ಲ ತೋರಿಸ್ತಾಯಿದ್ರು. ಇವತ್ತಂತೂ ಸಖತ್ ನಗಾಡಿದ್ದೀವಿ ಸೈಬರಲ್ಲಿ ಕೂತ್ಕೊಂಡು. ಕೆಲಸನೇ ಇಲ್ಲ, ಮಳೆ ಬಂದುಬಿಡ್ತಲ್ಲ, ಯಾರೂ ಜನನೇ ಬರಲಿಲ್ಲ. ಸುಮ್ಮನೆ ಮಾತಾಡ್ಕೊಂಡು ನಗಾಡೋದು. ಇವತ್ತು ಅಕ್ಕನೂ ಸೌಮ್ಯಕ್ಕನೂ ಲೇಟಾಗಿ ಹೋದ್ರು. ಆ್ಯಕ್ಚುಲಿ ನಾನು ಏನಾದರೂ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ತಗೊಂಡೇ ಹೋಗಲಿಲ್ಲ. ಆಮೇಲೆ ಅಂದ್ಕೊಂಡೆ ನಾನು ತೊಗೊಂಡು ಹೋಗ್ಬೇಕಿತ್ತು ಅಂತ ಎಲ್ಲ ಗಿಫ್ಟ್ ಅಂದ್ಕೊಟ್ರು. ಬಟ್ ಇಟ್ಸ್ ಓಕೆ, ಬೇರೆ ಏನಕ್ಕಾದರೂ ಕೊಡ್ತೀನಿ ಅಂದ್ಬಿಟ್ಟು ಸುಮ್ಮನೆ. ನೀರೆಲ್ಲ ತುಂಬ್ಕೊಂಡು ನಿಂತೈತೆ. ಅನಿಸ್ತಿದೆ ಸೊ ಗೈಸ್, ನೆನ್ನೆ ವಿಡಿಯೋ ಎಂಡ್ ಮಾಡಲಿಲ್ಲ, ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಕಾಲೇಜ್ಗೆ ಹೋಗ್ತಾಯಿದ್ವಿ. ಟೈಮ್ ಆಗಿಬಿಟ್ಟೈತೆ. ಇಷ್ಟೊತ್ತಿಗಾಗಲೇ ನಾವು ಕ್ಲಾಸಲ್ಲಿ ಇರಬೇಕಿತ್ತು. 8:35 ಇಲ್ಲೇ. ಇನ್ನು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ. ಸೊ ಇಲ್ಲಿ ನೋಡಿ, ಯೂನಿಫಾರ್ಮ್ ಹಾಕೊಳ್ದೇ ಕಲರ್ ಡ್ರೆಸ್ಸಲ್ಲಿ ಬರ್ತಿದ್ದಲ್ಲ ನನ್ನ ತಂಗಿ. ನೆನ್ನೆದು ಇವತ್ತಿಂದು ಎರಡು ಸೇರಿ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾಕೆಂದರೆ ನೆನ್ನೆ ಅರ್ಧದಿಂದ ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಇವತ್ತಿಗೆ ಏನು ಮಾಡ್ತೀನಿ ಅದನ್ನು. ಸೊ ಇವಾಗ ಓಡಬೇಕು. ನನ್ನ ತಮ್ಮ ಇನ್ನೂ ಬಂದಿಲ್ಲ. ಹಾಯ್. ಸೊ ಇವ್ರನ್ನ ಇಟ್ಕೊಂಡು ಇವಾಗ ಕಂಟೆಂಟ್ ನಾನು ಹೇಳಿದ್ನಲ್ಲ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇವರೆಲ್ಲ ಬರೋಲ್ಲ ನಮ್ಮ ಇದಕ್ಕೆಲ್ಲ. ನೋಡಿ, ಇಲ್ಲಿ ಮಾತಾಡ್ತಿದ್ರೆ ಅಲ್ಲೆಲ್ಲೋ ನೋಡ್ತಾರೆ. ಹಿಂಗೆ ಇಟ್ಕೊಂಡು ನಾವು ಹೆಂಗೆ ಮಾತಾಡೋಕೆ ಇದು ಮಾಡೋಕ್ಕಾಗುತ್ತೆ. ಈಗ ನಿಮ್ಮ ಎದುರುಗಡೆ ಕೇಳ್ತೀನಿ. ಎಸ್ ಅರ್ಜುನಿ, ನಾನು ಹೇಳಿದ್ನಲ್ಲ ಮೊನ್ನೆ ಅದೇ ಕಂಟೆಂಟ್ ಮಾಡೋಣ ಅಂತ, ಬತ್ತಿ ಅದಕ್ಕೆ ಬರ್ತೀನಿ ಅಲ್ಲ, ನೋಡೋಣ. ತುಂಬ್ತೀನಿ ಬಂದಿಲ್ಲ ಅಂದರೆ ಇವಾಗ. ಸೊ ಗಾಯ್ಸ್, ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ, ಲಂಚ್ ಪೀರಿಯಡ್ ಇದೆ. ಸೊ ಅದಕ್ಕೆ ಫೋನ್ ತಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಸ್, ನಾವು ಕೆಳಗಡೆನೇ ಕೊಡಬೇಕು ಫೋನು. ವೀಡಿಯೋ ಮಾಡ್ಕೊತಿದ್ದೀನಿ. ಕಾಲೇಜಿಗೆ ಬಂದು ಸ್ನ್ಯಾಪ್ ತೆಗಿತವ್ರು. ಬಾಂಬ್ ಇಕ್ತಾರೆ. ಓದಕ್ಕೆ ಬಂದಿದ್ದೀರಾ, ಬಾಂಬ್ ಇಕ್ಕಕ್ಕೆ ಬಂದಿದ್ದೀರಾ?
ಇಷ್ಟೊತ್ತು ತನಕ ವಾಶ್ರೂಮ್ ಹೋಗಿ ಇವಾಗ ಬಂದವ್ರೆ ಇವರೆಲ್ಲ. ಬ್ಲಾಗ್ ಮಾಡ್ತೀನಿ. ಸೊ ಕಾಯಿಸಿ ಇವಾಗ ಫ್ರೀ ಪೀರಿಯಡ್ ಎಲ್ಲ ಕಿತ್ತಾಡ್ತಿದ್ದಾರೆ. ಸ್ನ್ಯಾಪ್ ಅಲ್ಲ, ವ್ಲಾಗ್. ದಿಸ್ ಈ ಥರ ನಡ್ಕೊಂಡು ಹೋಗೋದು ನೋಡಿ ಕಲೀರಿ ಇಲ್ಲಿ. ಸೊ ಗೈಸ್ ಇವಾಗ ಕಾಲೇಜ್ ಮುಗೀತು, ಎಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇನ್ನೂ 15 ಮಿನಿಟ್ಸ್ ಇದೆ. ಸೊ ದಿಸ್ ಇಸ್ ಅವರ್ ಕಾಲೇಜ್, ಅನುಪಮ ಪಿ ಕಾಲೇಜ್. ನೋಡಿ ಹೆಂಗೆ ಆಡ್ಕೋತಿದ್ದಾರೆ ಪಾಪ ನಮ್ಮ ಜೂನಿಯರ್ಸ್ನ. ನಮ್ಮ ಜೂನಿಯರ್ಸ್ ನಂಗೆಲ್ಲ ಬೈಬೇಡಿ, ನಂಗೆ ಬೇಜಾರಾಗುತ್ತೆ. ಸೊ ಇವಾಗ ನಿಸರ್ಗ ಬಂದು ಹೆಂಗೆ ಗೊತ್ತಾ, ಹೆಸರು ನೆನ್ಪಿಟ್ಕೋತೀನಿ. ಬುಂಡೆ ಮಾಡಿಸಿರೋ ತನಕ ಉರ್ದುಲಿ ಏನಂತಾರೆ, ಏನಾದ್ರು ಹೆಸರಿಡ್ರೆ ಅವಳಿಗೆ. ನಿಸರ್ಗಗೆ ಉರ್ದುಲಿ ನಿಸ್ಕಾನ್. ನಿಸರ್ಗ ನಿಸ್ಕಾನ್ ಆಗಿದ್ದಾಳೆ ಈಗ. ಇಲ್ಲೊಬ್ಳು. ಅಯ್ಯೋ ಕಾಣಿಸ್ತಿಲ್ಲ. ಹೊಡೆದಾಕ್ತಾರ ಆಚೆಗೆ. ಸೊ ಗೈಸ್ ಇವಾಗ ನಾವು ಮನೆಗೆ ಬಂದ್ವಿ. ನೋಡಿ ನಮ್ಮ ತಂಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಬ್ಲ್ಯಾಕ್ ಕಾಣುತ್ತೆ. ಈಗ ಸರಿ ಹೋಯ್ತು, ಫುಲ್ ಸಿಕ್ಕಾಗ ಹೇಳಕ್ಕ. ಇವಾಗ ನಾವು ಮನೆಗೆ ಬಂದ್ವಿ. ಅಯ್ಯವ ನೋಡಿ, ಇಲ್ಲಿ ಫಿಶ್ ಫ್ರೈ ಮಾಡ್ತೀವಿ. ಫ್ರೈ ಅಲ್ಲ, ಇದು ಬೇಯಿಸ್ತಾ ಇದ್ದೀನಿ. ಫಿಶ್ ಕಬಾಬ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ ಹಾಕ್ಕೊಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ. ಕೆಲಸಕ್ಕೆ ಮಿಲ್ಗೆ ಹೋಗಿದ್ವಿ, ಅಲ್ಲಿಂದ ಬರೋಷ್ಟು ಲೇಟ್ ಆಯಿತು. ಸೊ ಇವಾಗ ಕೆಲಸಕ್ಕೆ ಹೋಗ್ತಿದ್ದೀನಿ. ನಮ್ಮ ತಂಗಿಗೂ ಟೈಮ್ ಆಗಿಬಿಟ್ಟಿದೆ. ಇವತ್ತು ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕಿತ್ತು 5 ಗಂಟೆಗೆ. ಮಲಗಿದ್ಲು ಅಕ್ಕ. ಇವಾಗ ಒಂದೇ ಸಮ ಮಾಡ್ತಾರೆ. ಇಲ್ಲಿ ಟೈಮ್ ಆಗಿಬಿಟ್ಟಿದೆ ಅಕ್ಕಂಗೆ. ಅಪ್ಪ ಇಲ್ಲ. ಇವಾಗ ಸೈಡಲ್ಲಿ ಬಂದೆ. ಇಲ್ಲಿ ತೆಂಗಣ್ಣ, ಇಲ್ಲಿ ಸೋಮಕ್ಕ, ಸಂಜನಾ ಅವರೇ, ಸಂಜನಾ ಅವರೇ ಹಾಯ್ ಮಾಡಿ. ವ್ಲಾಗ್ ಅಕ್ಕ. ಇನ್ನೊಂದು ಸೌಮ್ಯಕ್ಕೆ, ಅಲ್ಲಿ ಪ್ರವೀಣ್ ಅಣ್ಣ ಇದ್ದಾರೆ. ಇವತ್ತು ಲೈಟಾಗಿ ಸ್ವಲ್ಪ ಎಲ್ಲ ಬ್ಯುಸಿ ಇದ್ವಿ. ಸೊ ಅದಕ್ಕೆ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅಕ್ಕ ಇವಾಗ ಹೊರಟಿದ್ದಾರೆ, 6:30ಗೆ ಹೊರಡ್ತಾರೆ ಅಕ್ಕ. ಆ್ಯಂಡ್ ನಾವು ಇವಾಗ 9:30ಗೆ ಹೊರಡ್ತಾಯಿದ್ವಿ. ಪಟ್ ಅಂತ ಹೊರಡ್ತಾಯಿದ್ವಿ ನೋಡಿ. ಸರ್ರು ಎಲ್ಲ ಬಂದಿದ್ರು ಅಷ್ಟರಲ್ಲಿ. ಆ್ಯಂಡ್ ಇವರು ಗಾನವಿಯವರು, ಅವ್ರ ಮಗ ತೋರಿಸ್ತಿಲ್ಲ. ಸೊ ಕೆಲಸದಿಂದ ಇವಾಗ ತಾನೇ ಬಂದೆ, ಅಪ್ಪ ಕರ್ಕೊಂಬಂದರು. ಸೊ ಇವಾಗ ಊಟ ಮಾಡಬೇಕು. ಆ್ಯಂಡ್ ನನ್ನ ಫೇವ್ರೇಟ್ ತಂದಿದ್ದೀನಿ, ಅದ್ರ ಜೊತೆ ಊಟ ಮಾಡ್ಬೇಕು. ನಮ್ಮ ತಂಗಿ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ತಡೆ. ಶಿ ಇಸ್ ರೈಟಿಂಗ್ ಹಾಂ, ಈ ಥರ ಬರೀತಾರ, ನೀವು ಹಿಂಗೆ ಬರೀತೀರಾ. ಆ ಕಡೆ ಸಾಂಗ್, ಈ ಕಡೆ ರೈಟಿಂಗ್. ಅವಳ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗೈತೆ ಗೊತ್ತಾ, ತೋರಿಸ್ತೀನಿ ತಡಿ. ನೋಡಿ ಚೆನ್ನಾಗೈತೆ, ನಿಜ ಚೆನ್ನಾಗೈತೆ, ಅದಕ್ಕೆ ತೋರಿಸೋಂಗಿಲ್ಲ. ನೋಡಿ ಎಷ್ಟು ಕೊಬ್ಬು ನೋಡಿ, ನನ್ನ ಬೇಬಿ ಅದು. ಊಟ ಮಾಡಿಕೊಂಡು ಎಡಿಟಿಂಗ್ ಇದೆ ಸ್ವಲ್ಪ ಮಾಡಬೇಕು. ಇನ್ಮೇಲೆ ಡೈಲಿ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕಲ್ಲ. ಅದಕ್ಕೆ ನಾನು ಫಸ್ಟು ಈಗ ಏನು ಮಾಡ್ತೀನಿ ಅಂದರೆ
ಊಟ ಮಾಡಿ ಏನೇನು ಮಾಡಿದ್ದೀನಿ ನೋಡೋಣ. ಸಾಂಬಾರು ನನ್ನ ತಂಗಿ ನನಗೋಸ್ಕರ ಹಾಕೊಡಕ್ಕೆ ಬಂದವಳೆ. ಸೊ ಇಲ್ಲಿ ಅನ್ನ, ಇಲ್ಲೇನಿದೆ ಮುದ್ದೆ, ಆ ಕಡೆ ಸೌತೆಕಾಯಿ, ಏನಪ್ಪ ಈ ಕಡೆ ನಮ್ಮಪ್ಪ ಯಾಕೋ ಬೋಡ ಮಾಡಿಸ್ಬಿಟ್ಟೈತಿ ಈ ಸಲ ಕಟಿಂಗ್. ಅಕ್ಕಿ ಏನಾದ್ರು ಸಿಗಾಕೊಂಡಿತ್ತ ನೋಡ್ಬೇಕಿತ್ತು. ಕುಕ್ಕರ್ ಡಮ್ ಅಂದ್ಬಿಟ್ಟಂತ ಹೋಗಿ ಸೌಟ್ ಎತ್ಕತ್ತಿದ್ನ ಅಷ್ಟೊಂದು ಜೋರಾಗಿ ಸೌಂಡ್ ಬಂದ್ಬಿಡ್ತು ಬೆಚ್ಚು. ಅಲ್ಲೇ ನೆನ್ನೆ ತಗೊಂಡು ಹಾಕೊಂಡು ಬಾಣಲಿ ಇದೆ. ಸೊ ಗೈಸ್ ಊಟ ಆಯಿತು. ನಮ್ಮ ಸಂಜೋಕ್ಕ ಅವರು ಬೆಂಗಳೂರಲ್ಲಿದ್ದಾರಂತೆ. ಸೊ ಅದಕ್ಕೆ ನಮ್ಮಪ್ಪ ಅವ್ರನ್ನ ಕರೆಯೋಕ್ಕೆ ಅಂತ ಕಾಲ್ ಮಾಡಿಸಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಾಯಿತು. ಇವಾಗ ಟೈಮ್ ಬಂದು 10:22. ಇರ್ತೀನಿ ಒಂದು ವ್ಲಾಗ್ದಲ್ಲಿ. ವಾಚಿಂಗ್ ಕೀಪ್ ಸಪೋರ್ಟಿಂಗ್. ಹಾಗೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್. ಲವ್ ಯು. ಬಾಯ್.